ಕೇಳ ರೂಮ್ ಕೆಳಗೆ ಹೋದ್ರು ಒಮ್ಮೆ ಬ್ಯಾಚುಲರ್ಗಳಿಗೆ ಅಂತಾರ, ಬ್ಯಾಚುಲರ್ಗೆ ಕೇಳ್ಕೋದ್ರು ಫ್ಯಾಮಿಲಿಗೆ ಅಂತಾರ. ನಮಗೆ ಭಾಳ ಟೆನ್ಷನ್ ಉಂಟು ರೂಮ್. ಜೈ ಶ್ರೀರಾಮ್. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಗಾಯ್ಸ್ ಭಾಳ ದಿನ ಆಯಿತು, ಒಂದು ತಿಂಗಳು ಮ್ಯಾಗ ಆಯಿತು ನಾ ವ್ಲಾಗ್ ಮಾಡಲ್ದೆ. ಸೊ ಇವತ್ತು ವ್ಲಾಗ್ ಮಾಡತ್ತೀನಿ. ಈ ವ್ಲಾಗ್ ನಾ ಮೊದಲು ಮಾಡಿದ್ದು ಸ್ಕೂಲ್ ವ್ಯಾನ್ ನಡೆದಿತ್ತು. ಅದು ತೋರ್ತಾರಂದ ಫೋನ್ ಲಾಕ್ ಬಿಟ್ಟಿಂಗ್, ಫೋನ್ ಹಿಡಿಯೋದು ತಪ್ರಾಗ ಬಿದ್ದು ಗೈಸ್ ಭಾಳ ದಿನ ಆಗೋದು. ಸೊ ತಿರುಪತಿಗೆ ಹೋಗಿ ಬಂದ ಬಾಂಡ್ಲಿ ಆಗಿದೆ ನೋಡ್ರಿ. ಇದಕ್ಕೊಂದು ಸ್ವಲ್ಪ ಕಟ್ ಹೊಡಿಸ್ಬೇಕು ಅಂತ ಹೇಳೋದು, ಅದಕ್ಕೆ ಕಟಿಂಗ್ ಮಾಡ್ಕೊಳಕಂತೇಳಿ ನಡೆದಿದೆ. ಸೊ ಎಲ್ರಿಗೂ ವಿಶ್ ಮಾಡ್ತಾ ಈ ಬ್ಲಾಗ್ ಮಾಡತ್ತಿದ. ಸೊ ಇಷ್ಟು ದಿನ ಆಯಿತು ನಾ ಬ್ಲಾಗ್ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ನಂದೇ ಆದ ಒಂದು ಪರ್ಸ್ನಲ್ ವಿಷಯಗಳವ, ಪರ್ಸ್ನಲ್ ಏಟೋ ಪ್ರಾಬ್ಲಮ್ಸ್ ಅವ. ಹಾಗಾಗಿ ನಂದು ಡ್ರೀಮ್ ಎಲ್ಲ ಬಿಟ್ಕೊಟ್ಟು ಒಂದು ಜಾಬಿನ ಮೇಲೆ ಕೆಲಸ ಮಾಡ್ಕೋತಿದ್ದ, ಅದಕ್ಕೆ ಇದೊಂದು ಬ್ಲಾಗ್ ಮಾಡತ್ತಿದೆ. ಸೊ ಕಟಿಂಗ್ ಮಾಡ್ಕೊಂಡ್ ಬರ್ಬೇಕಂತೇಳಿ ಹೊರಟಿದ. ಕಟಿಂಗ್ ಮಾಡ್ಕೊಂಡ್ ಬರಮಿ, ಹೆಂಗ್ ಕಾಣಿಸ್ತದ ನನ್ನ ಫೇಸ್ ಲುಕ್ ಅಂತ ಹೇಳ್ರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇಲ್ಲಿ ನಾ ಹೇರ್ ಕಟಿಂಗ್ ಮಾಡ್ಕೊಳಕ್ ಬಂದಿದೆ, ಅಲ್ಲಿ ದುಕಾನ್ ಅಂತೂ ಮುಚ್ಚದ. ಮತ್ತೊಂದ್ ಕಡೆ ದುಕಾನ್ಗೆ ಹೋಗ್ಬೇಕಂತಂದ್ರ ಅಲ್ಲಿ ಖಾಲಿ ಹೇರ್ ಕಟಿಂಗಿಗೆ 350 ರೂಪಾಯಿ ತಗೋತಾರ. ಅದೇನೋ ಖಾಸ್ ಕಟಿಂಗ್ನು ಮಾಡಲ್ ಕರೆ, ಅದಕ್ಕೆ ಅಲ್ಲಿ ಬೇಡ, ಇಲ್ಲೇ ಸರಿಯಾಗಿ ಭೀ ಮಾಡ್ತಾನೆ ಸ್ವಲ್ಪ, ಯಾವಾಗ ಭೀ ಇಲ್ಲೇ ಹೋಯ್ತು. ಬಟ್ ಅದು ಮುಚ್ಚದ. ಬರಮ್ಮಿ, ಇನ್ನ ಸ್ವಲ್ಪ ಲೇಟ್ ಮಾಡ್ಬಾರ್ದೆ, ತಕ ಹೋಗಿ ಬಾಚ್ಕೊಳ್ಳೋದೆ. ಮೊದ್ಲೇ ಹೊಸ ಆಗಿವು, ಹಂಗಾಗಿ ಮೊಕೊಂಬರಿ ಅಕ್ಕ ಸರ್ಯಾಗಿ ಹೋಗಿ ಜರ ಬ್ಯಾಟಿಂಗ್ ಮಾಡಮಿ, ನಾಷ್ಟ ಮಾಡಮ ಅಂತ ನಾಷ್ಟ ಮಾಡಕ್ ಪहले दाढ़ी भी किया था ना, ये ऐसा कट नीचे कट मत मारो दाढ़ी करते टाइम, ऐसा ही सेम एक ऐसा है ना राउंड ऐसे स्ट्रेट. ನಾಷ್ಟ ಮಾಡಿ ಕಟಿಂಗ್ ಮಾಡ್ಕೊಳಕ್ ಬಂದ, ಕಟ್ ಹೊಡೆದ, ದಾಡಿ ಕಟ್ ಹೊಡ್ಕೊಂಡದ. ಹೆಂಗ್ ಕಾಣತ್ತದ ಮಿಂಡ್ರಿ ಕಟ್ ಅಂತೇಳಿ ಕಮೆಂಟ್ ಮಾಡ್ರಿ. ಹಂಗೆ ಎಷ್ಟು ನಕ್ಕೋತ, ಎಷ್ಟು ಹ್ಯಾಪಿಯಾಗಿ ನಿಮ್ ಸರಿ ಮಾತಾಡ್ತಾ ನೋಡ್ರಿ ಬ್ಲಾಗಿನಾಗ, ಅಷ್ಟೇ ಹ್ಯಾಪಿ ನಾ ಇಲ್ಲ ನನ್ನ ಲೈಫಿನಾಗಿಲ್ಲ. ನನ್ನಂಗ ಎಷ್ಟೋ ಒಂದು ಹುಡುಗರು ಕನ್ಸ್ಕೊಳ್ ಮೇಲೆ ನೀರ್ ಹಾಕೊಂಡು ಈ ತರ ನಗ್ನಗ್ತಾ ಇರ್ತಾರ, ಫೇಸ್ ಮಾಡ್ತಾ ಇರ್ತಾರ. ಆದ್ರೂ ಥ್ಯಾಂಕ್ ಯು ಬ್ರೋ. ಮಸ್ತ್ ಕಾಣತ್ ನೋಡ್ರಿ ಈಗ ಲುಕ್ಕು. ಕಟಿಂಗ್ ಮಾಡ್ಕೊಂಡ್ ಬಂದೆ. ನಾ ಎಷ್ಟೋ ಸರ್ತಿ ಅನ್ಕೊಂಡಿದ್ದೆ ಸೋಷಿಯಲ್ ಮೀಡಿಯಾ ಬಿಡಬಾರ್ದು, ಸೋಷಿಯಲ್ ಮೀಡಿಯಾದಾಗೆ ಇರಬೇಕು, ನಾ ಭೀ 4 ಮಂದಿಗೆ ಪರಿಚಯ ಆಗ್ಬೇಕು ಅಂತೇಳಿ ನಂದು ಭಾಳ ಡ್ರೀಮ್ ಅದ. ಬಚ್ಪನ್ ಹಿಡಿದು ನಾ ಸೋಷಿಯಲ್ ಮೀಡಿಯಾ ಒಳಗೆ ಕೆಲಸ ಮಾಡಬೇಕು ಅಂತ ಹೇಳದ. ಬಚ್ಪನ್ ಹಿಡಿದು ಕೆಲಸ ಮಾಡ್ಕೋತೇ ಬಂದೀನಿ. ಬಟ್ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಾಗ ಇರ್ಲಕ್ಕಾಗಲ್ಲ ಅದಂತದ, ಯಾಕಂತಂದ್ರೆ ಅದು ನಂದೇ ಆದಂಥ ಪರ್ಸನಲ್ ಪ್ರಾಬ್ಲಮ್ಸ್ ಅವ. ಇನ್ನೊಂದು 2-3 ಮಂತ್ಸ್ ಇರ್ತದ. ಸೊ ಹಂಗಾಗಿ ನಂದು ಯಾವುದೇ ವಿಡಿಯೋಸ್ ಅದು ಬರಕ್ ಆಗಲ್ಲ. ಬಂದ್ರು ಹಿಂಗೆ ಅವಾಗ ಒಂದೊಂದು ಬ್ಲಾಗ್ ಬರ್ತಾ ಇರ್ತಾವ. ಸೊ ಅದಕ್ಕೆ ಯಾವುದೇ ಒಂದು ಬಂದ್ರು ಭೀ ಇಗ್ನೋರ್ ಮಾಡ್ಬೇಡ್ರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ರಿ. ಸೊ ನಂದೊಂದು ಆಸೆ ಅದ, ಯೂಟ್ಯೂಬರ್ ಆಗ್ಬೇಕು ಅಂತೇಳಿ. ಸೊ ಅದಕ್ಕೆ ಕನ್ಸ್ ಮಾಡ್ಕೊಲೇಬೇಕು ನಾ, ಎಷ್ಟೇ ಪ್ರಾಬ್ಲಮ್ಸ್ ಬಂದ್ರು ಭೀ. ಸೊ ಅದಕ್ಕೊಂದು ಭಾಳ ದಿನ ಟೈಮ್ ತಗೋತದ. ಸೊ ಹಂಗಾಗಿ ನೀವು ನಾನು ಬೆನ್ನಿಂದ ಇರಬೇಕು ಅಂತೇಳಿ ಅನ್ಕೋತ ಸೋಷಿಯಲ್ ಮೀಡಿಯಾ ಬಿಡಲ್ಲ, ನೀವು ಬಿಡಬೇಡ್ರಿ. ಎಷ್ಟೇ ಪ್ರಾಬ್ಲಮ್ಸ್ ಇದ್ರು ಭೀ ಅವಕ್ಕೆಲ್ಲ ಸೈಡಿಗೆ ಇಟ್ಟು ಗಂಟು ಕಟ್ಟಿ ಬಿಸ್ಲಾಗ ಬಂದು ಒಂದು ಲಿಂಬು ಜ್ಯೂಸ್ ಕುಡ್ಕೋತ ವಿಡಿಯೋ ಮಾಡ್ಕೋತ ನಿಮಗೆಲ್ಲ ತೋರಿಸ್ತಾ ಇದೀನಿ. ಚಾರ್ಮಿನಾರ್ಕ್ ನಡೆದೀನಿ. ಅದಕ್ಕೆ ಫ್ಯಾಮಿಲಿದವ್ರಿಗೆ ರೂಮ್ ಕೆಳಗೆ ಹೋದ್ರು ಒಮ್ಮೆ ಬ್ಯಾಚುಲರ್ಗಳಿಗೆ ಅಂತಾರ, ಬ್ಯಾಚುಲರ್ಗೆ ಕೇಳ್ಕೋದ್ರು ಫ್ಯಾಮಿಲಿಗೆ ಅಂತಾರ. ನಮಗೆ ಭಾಳ ಟೆನ್ಷನ್ ಉಂಟು ರೂಮ್ ಹುಡ್ಕೋದ್ರಾಗ. ಹುಡುಕಿ ಸಾಕಾಗ್ಯದ. ಕುಡ್ಲತ್ತಿಗೆ ಬರ್ರಿ ಕುಡಿಯಲಿ. ಚಾರ್ಮಿನಾರ್ಕ್ ಹೋಗಾರ ಅಂತೇಳಿ ನಿಂತು ಬಸ್ಸಿನ ವೇಟ್ ಮಾಡ್ದ, ಬಸ್ಸೇ ಬರ್ಲೋಯ್ತು. ಹಂಗೆ ವೇಟ್ ಮಾಡ್ದ, ಫೈನಲಿ ಒಂದು ಬಸ್ ಬಂತು. ಆ ಬಸ್ಸಿಗೆ ಕುಂತು ಹೋಯ್ತಾ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೂರ್ತಿ ಕಾಣಿಸ್ತು. ಆ ಮೂರ್ತಿ ಒಂದು ಶಾರ್ಟ್ ತೆಕ್ಕೊಂಡು ಅದೇ ಮುಂದೆ ಹೋಯ್ತಾ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರದ್ದು ಭೀ ಒಂದು ಮೂರ್ತಿ ಕಾಣಿಸ್ತು. ಅದು ಭೀ ವಿಡಿಯೋ ಶಾರ್ಟ್ ಆಗಿ ತೆಕ್ಕೊಂಡು ಮತ್ತೆ ಮುಂದೆ ಹೋದೆವು. ಹೊಸ ಆಗಿವ್ರಿ ಬರ್ಚಕ್, ಯಾವುದೋ ಒಂದು 5 ಸ್ಟಾರ್ ಹೋಟೆಲ್ದಾಗ ಹೋದೆವು. ಒಂದು ಚಿಕನ್ ಬಿರಿಯಾನಿ ಫುಲ್ ಆರ್ಡರ್ ಮಾಡಿದ್ರಿ. ಫುಲ್ ಬ್ಯಾಟಿಂಗ್ ಮಾಡ್ದ ಕುಂತಿ ಆಯ್ತ್ರಿ, ಫುಲ್ ಬ್ಯಾಟಿಂಗ್ ಮಾಡ್ದ. ಬಟ್ ಅದು ಹೋಗಲ್ಲ ಹೊಂಟತ್ರಿ. ನಮ್ಮ ಊರ್ ಕಡೆ ಸಿಕ್ಕಿನಂಗ ಊಟ ಈ ಕಡೆ ಸಿಗಲ್ಲ. 5 ಸ್ಟಾರ್ ಈ ಫುಟ್ಪಾತ್ ಮೇಲೆ ಸಿಕ್ಕಿನಂಗ ಊಟ 5 ಸ್ಟಾರ್ ಹೋಟೆಲ್ ಹೋದಾಗ ಸಿಗಲ್ಲ. ಅದೇ ತರ ಬರ್ತಾ ಬಿಲ್ ನೋಡ್ದ 379, ಒಂದು ಪ್ಲೇಟಿಗೆ 379 ಬಿಲ್ ಅನ್ಕೋತ ಹಂಗೆ ಬಂದ ನಿಮಗ್ ತೋರ್ಸ್ಕೊತ ಹೊಂಟ. ಅದೇ ತರ ಯಾವ ತರ ಅಡ್ಗಿ ಮಾಡಿ ಅಲ್ಲಿ 5 ಸ್ಟಾರ್ ಹೋಟೆಲ್ದಾಗ ಬಂದು ಒಯ್ತಾರ ಅಂಬದು ಇದೇ ತರ ಮುಂದ್ ಹೋಯ್ತಾ ತೋರಿಸ್ತಾ ನೋಡ್ರಿ. ಈಗ ಇಲ್ಲಿ ನೋಡ್ರಿ ಕೆಳಗ್ ಬರ್ತದ ನೋಡ್ರಿ. ಇಲ್ಲಿ ಪ್ಯಾಕ್ ಮಾಡ್ಕೊಂಡು ಈ ಮಂಡಿ ಅಂತೇಳಿ ಅಂತಾರ ನೋಡ್ರಿ. ಅದು ಹಿಂಗ್ ಪೂರಾ ಒಂದು ಪ್ಲೇಟ್ ಅದು ತೋರಿಸ್ತಾ ಒಂದು ಚಾರ್ಮಿನಾರ್ ಕಮನ್ ಪೂರಾ ಫುಲ್ ತೋರಿಸ್ದ. ಹೊಡಿ ಶಾಣಿಗೆನ ಮಜ್ಗಿ ಅನ್ಕೋತ ನೋಡ್ದ. ನಾ ಭೀ ಮನ್ಸ್ ಹೊಂಟಿದಿಲ್ಲ, ಸುಮ್ಮನ ಹಂಗೆ ಹುಚ್ಚಿನಾಗಿ
ತಿರುಗಾಡ್ದ ಒಬ್ಬನೇ ತಿರುಗಾಡಿ ಯಾಕಂದ್ರ ಫುಲ್ ಬೋರ್ ಅನ್ಸ್ಲತೈತ್ರಿ. ಸುಮ್ಮ ಒಬ್ಬನೇ ತಿರುಗಾಡ್ಬೇಕು, ಇರೋದೇ ಜೀವನ ಒಂದು ತಿರುಗಾಡಮಿ ಅಂತ ತಿರುಗಾಡ್ದ. ಸೊ ಎಲ್ಲಾ ಕಡೆ ನೋಡ್ದ, ಮಜಾ ಮಾಡ್ದ. ನೋಡ್ರಿ ಈ ತರ ಅದ ಚಾರ್ಮಿನಾರು. ನಾ ಬಿ ನೋಡಿದ ಅದೇ ತರ ಹೇಳಕ್ ಬಂದ್ರ ನಮ್ದು ಒಂದು ಹಿಂದೂ ಧರ್ಮ ಗುಡಿ ಅದರಿ. ಆ ಗುಡಿ ಬಿ ನೋಡ್ಕೊಂಡ ಮತ್ತ ಚಾರ್ಮಿನಾರ್ದ ಒಂದು ಶಾರ್ಟ್ ಆಗಿ ತೆಕ್ಕೊಂಡ್ ಮತ್ ಫುಲ್ ಪೋಸ್ ಕೊಟ್ರಿ. ಒಂದು ಕೊಟ್ಟಿ ಕೆಸಿ ಆಹಾ ಅನ್ಕೋತ ಗಿಚ್ ಗಿಲಿ ಅನ್ಕೋತ ಮತ್ತೊಂದ್ ಪೋಸ್ ಕೊಟ್ಟ. ಪೂರಾ ಫೈನಲಿ ಎಪಿಸೋಡ್ ಇಲ್ಲೇ. ಈ ಅಣ್ಣಗ ಫೇಸ್ ತಕೊಂಬರಿ, ಅವನಿಗೆ ಚಿಡಸರಿ.